ಸೊ ಬಂದಿರೋ ಲೊಕೇಶನ್ ಬಂದುಬಿಟ್ಟು ಕೈಲಾಸಗಿರಿ ಪರ್ವತ. ನಮ್ಮ ಹಳೆಯ ಊರು, ಶತಮಾನಗಳಿಂದ ಇಲ್ಲೇ ಬದುಕ್ತಾ ಇರೋದು. ನೋಡ್ಬೋದು ಇವಾಗ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ. ಆಫ್ಟರ್ ಡೆವಲಪ್ಮೆಂಟ್ ನೋಡೋಕೆ ಹೋಗ್ತಾಯಿದ್ದೀನಿ. ಈ ಬೆಟ್ಟದ ಡ್ರೋನ್ ಶಾಟ್ ತೋರಿಸ್ತೀನಿ ಮತ್ತೆ ನೋಡುವ. ಆ ಬೆಟ್ಟದ ಮೇಲೆ ಮೊನ್ನೆ ಜ್ಯೋತಿ ಬೆಳಗಿದ್ರು ಆ ಕಡೆ ಕಾಡುಮಲ್ಲೇಶ್ವರ ಬೆಟ್ಟದ ಮೇಲೆ. ಅಲ್ಲಿಂದ ನಿಂತ್ಕೊಂಡು ನಾವು ಈ ಬೆಟ್ಟ ತೋರಿಸಿದ್ದೆ. ಇವತ್ತು ಇಲ್ಲಿ ನಿಂತ್ಕೊಂಡು ಆ ಬೆಟ್ಟ ತೋರಿಸ್ತಾ ಇದ್ದೀನಿ. ಒಳಗಡೆ ಹೋಗಿ ನೋಡೋಣ. ಡೆವಲಪ್ಮೆಂಟು ಇಂಪ್ರೂವ್ಮೆಂಟು ಎಲ್ಲ ಆದರೆ ನೇಚರ್ ಯಾವ ಥರ ಕೆಟ್ಟೋಗುತ್ತೆ ಅದನ್ನು. ಫುಲ್ಲು ಕಾಡುಗಳಿತ್ತು, ಇವಾಗೆಲ್ಲ ಪಾರ್ಕಿಂಗ್ ಲಾಟು ಅವೆಲ್ಲ ಹಂಗೆ ಜನ ಜಾಸ್ತಿ ಆದಂಗೆ, ಜನ ಬಂದಂಗೆ ಪ್ರಕೃತಿ, ವಸ್ತುಗಳು, ಬೆಟ್ಟಗಳು, ಕಾಡುಗಳು ಹೆಂಗೆ ಹಾಳಾಗ್ತಾ ಹೋಗುತ್ತೆ ಅಂತ ಉತ್ತಮ ನಿದರ್ಶನ. ಸೊ ಆ ಮಂಟಪ ಎಲ್ಲ ಖಾಲಿ ಆಗಿತ್ತು. ಇಲ್ಲಿ ಇವಾಗ ಶಿವಪಾರ್ವತಿ ಕಲ್ಯಾಣ ಮಾಡಿಟ್ಟ ಇದ್ದಾರೆ. ಜನನೇ ಇರಲಿಲ್ಲ, ಖಾಲಿ ಇತ್ತು ಗುರು ಒಂದು ಜಮಾನದಲ್ಲಿ. ಈ ರಾಕ್ಷಸರ ಸದ್ದು ಯಾವುದಂತ ಕೇಳ್ತಾ ಇದ್ರೆ ಇಲ್ಲಿ ಯಾರು ಇರಲಿಲ್ಲ, ಎಲ್ಲ ನಾರ್ತಿಗಳೇ ಇವರೇ ಗುರು. ಇವಾಗ ಬೆಂಗಳೂರಲ್ಲಿರೋ ನಾರ್ತ್ ಎಲ್ಲ ಇಲ್ಲೇ ಐತೆ. ನೋಡ್ಬೋದು ಗಿರಿಜಾ ಕಲ್ಯಾಣ ಯಾವ ರೀತಿ ಇದೆ ಅಂತ. ಇರ ಆಯ್ತಣ್ಣ, ಒಂದು ಸೆಕೆಂಡ್. ಸೊ ನೋಡ್ಬೋದು ಇಲ್ಲಿ. ಸೊ ಗಿರಿಜಾ ಕಲ್ಯಾಣ, ಶಿವ ಮತ್ತು ಪಾರ್ವತಿ ಕೈಯಲ್ಲಿ ಇಲ್ಲ ವಿಷ್ಣು ಅನ್ಸಿದ್ರೆ ಅಮ್ಮನವ್ರ ಕೈ ಹಿಡ್ದಿರೋದು. ಸೊ ಅಲ್ಲಿ ಬಂದ್ಬಿಟ್ಟು ಚತುರ್ಮುಖ ಬ್ರಹ್ಮ, ಋಷಿಗಳು, ಶಿವ, ಫುಲ್ ಪೋರ್ಟ್ರೇಟ್ ಪಿಕ್. ಸೊ ಕಲ್ಯಾಣ ಮಂಟಪ ನೋಡ್ಬೋದು. చాలా ఫాస్ట్గా తిప్పుతావు, అది ఒక డిఫాల్ట్. అట్లా ನಾವು ಹತ್ತಿರದಿಂದ ಆ ಗುಹೆಗಳಲ್ಲಿ ಹೋದಾಗ ತುಂಬ ದೊಡ್ಡ ಗಾತ್ರದ ಗುಹೆಗಳಂತ ಭಾಸವಾಗುತ್ತೆ. ದೂರದಿಂದ ನೋಡಿದಾಗ ಆ ಸಣ್ಣ ಸಣ್ಣ ರಂಧ್ರಗಳು, ಅದರಲ್ಲಿರುವ ಹಾವುಗಳು, ಚಿಕ್ಕ ಚಿಕ್ಕ ಒಂದು ಇನ್ಸೆಕ್ಟು, ಒಂದು ಇರುವೆಗಳು, ಒಂದು ಸಣ್ಣ ಗುಹೆಗಳಲ್ಲ ಬಿಲಗಳಲ್ಲಿ ಹೋದಂಗೆ ಕಾಣುತ್ತೆ. ನೋಡ್ಬೋದು ಮನುಷ್ಯ ಮತ್ತು ಆ ಬೆಟ್ಟದ ಆಕಾರ ಎಷ್ಟಿದೆ ಅಂತ. ಮಂಟಪದ ಒಳಗಡೆ ಹೋದಾಗ ಇಲ್ಲಿ ಗಿರಿಜಾ ಕಲ್ಯಾಣ ಒಂದು ಮೂರ್ತಿಗಳನ್ನು ಕೆತ್ತಲಾಗಿದೆ. ತುಂಬ ಚೆನ್ನಾಗಿದೆ. ಶಿವನ ಕೈಯಲ್ಲಿ ಪಾರ್ವತಿಯವರ ಕೈ ಇಟ್ಟಿರೋದು, ಪಕ್ಕದಲ್ಲೇ ವಿಷ್ಣು ವಿಟ್ನೆಸ್ ಆಗ್ತಾ ಇರೋದು, ಅಂದರೆ ನೋಡ್ತಾ ಇರೋದು, ಮತ್ತು ಬ್ರಹ್ಮ ಮತ್ತು ಬ್ರಹ್ಮಾದಿ ದೇವರುಗಳು ನಿಂತ್ಕೊಂಡಿರೋದು ತುಂಬ ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿದ್ದಾರೆ. ನೋಡ್ಬೋದು ಯಾವ ರೀತಿ ಇದೆ ಅಂತ. ಒಂದು ಹಳೆಯ ಕಾಲದ ಕಾರ್ವಿಂಗ್ ರೀತಿಯೇ ಒಂದು ಭಾಸವಾಗುತ್ತೆ. ಸೊ ಈ ಮಂಟಪದಲ್ಲಿ ಫಸ್ಟ್ ಇರಲಿಲ್ಲ, ಇವಾಗ ಕೆತ್ತನೆ ಮಾಡಿಟ್ಟಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಒಳಗಡೆ ಹೋದಾಗ ಎವ್ರಿ ಕೇವ್ ಕೂಡ ಇಂಟರ್ ಕನೆಕ್ಟ್ ಆಗಿದೆ. ಸೊ ಒಂದು ಮಂಟಪದಿಂದ ನೆಕ್ಸ್ಟ್ ಕೇವ್ ಕೂಡ ಹಂಗೆ ದೇವರುಗಳು ಇರೋ ಕೇವ್ ಕೂಡ ಹೋದಂಗೆ ನಿಮಗೆ ಇಂಟರ್ ಕನೆಕ್ಟ್ ಆಗಿರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿದಷ್ಟು, ಒಳಗಡೆ ಹೋದಷ್ಟು. ಬನ್ನಿ ಹೋಗೋಣ. ಕೈಲಾಸಗಿರಿ ಹತ್ತುವಾಗ ಈ ಡೋರಲ್ಲಿ ಇದೆಯಲ್ಲ, ಈ ಡೋರ್ ಮುಂದೆ ಈ ರೀತಿಯಲ್ಲಿ ಫಸ್ಟು ಕೆತ್ತಬೇಕು ಅಂತ ಟ್ರೈ ಮಾಡಿದ್ರು. ನಾವು ಕಾಲೇಜಲ್ಲಿ ಇದ್ದಾಗೆಲ್ಲ ಬಂದು ನೋಡಿದ್ರಿ. ಸೊ ಅವಾಗೆಲ್ಲ ಇಲ್ಲೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತ ಇದು ಮಾಡಿದರು. ಇವಾಗ ಪ್ರಾಬಬ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡುವ ನಮ್ಮ MLAಗಳು ಯಾವ ಥರ ಕಟ್ಟಿಸ್ತಾರೆ ಅಂತ. ನೋಡ್ಬೋದು ಹರ ಮಹಾದೇವ್, ಇದೆಲ್ಲ ವಿಗ್ರಹಗಳು ಬರುತ್ತಲ್ಲ. ಇದು ಎಲ್ಲಿ ಬರುತ್ತೆ ಸರ್? ಇದೆಲ್ಲ ವಿಗ್ರಹಗಳು ಬರುತ್ತಾ? ಇಲ್ಲ ಏನಕ್ಕೆ ಇಟ್ಟಿರೋದು? ಬರುತ್ತಾ? ಓಕೆ. ದಕ್ಷಿಣ ಕ್ಷೇತ್ರ ಯಾವ ರೀತಿ ಎಲ್ಲ ಶಿವನ ವಿಗ್ರಹಗಳು. ಸೊ ಈ ರೀತಿ ವಿಗ್ರಹಗಳು ಇವಾಗ ನೋಡಬೇಕಂದ್ರೆ ನಂಜನಗೂಡಿಗೆ ಹೋಗ್ಬೇಕು. ನಂಜನಗೂಡು ದೇವಸ್ಥಾನದ ಒಳಗಡೆ ಇದೆ. ಹಳೆ ನಮ್ಮ ರಾಜರ ಕಾಲದ್ದು, ಒಡೆಯರ್ ಕಾಲದ್ದು ನೋಡ್ಬೋದು.
ಸ್ಮರಣಿಕೆ ಶಾಲ್ ನೀವು ಬೇಕಂದರೆ ಅದೆಲ್ಲ ಕೊಟ್ಟು ಶಾಲ್ ಬೇಕಂದರೆ 300 ರುಪೀಸ್ ಕೊಟ್ಟು ತೊಗೊಂಡು ಹೋಗ್ಬೋದು. ಬ್ಯೂಟಿಫುಲ್. ಆ ಮಂಟಪ ಇರಲಿಲ್ಲ, ಮಂಟಪ ಮಾಡಿದ್ದಾರೆ ಇವಾಗ ಹೊಸದಾಗಿ. ಫ್ಯಾನ್ಸ್ ಇರಲಿಲ್ಲ, ಫ್ಯಾನ್ಸ್ ಬಂದಿದೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಲ್ಲ ಲೈಟಿಂಗ್ ಸಿಸ್ಟಮ್ ಎಲ್ಲ ಖಾಲಿ ಇರೋದು ನೋಡ್ಬೋದು. ಸೊ ಇಲ್ಲಿ ಒಂದು ದೇವರು ಬರ್ಬೋದು, ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲಾಂದರೆ ಇಲ್ಲಿ ಶಿವ ಇರ್ತಾರೆ. ಹಂಗೆ ಸಖತ್ತಾಗಿದೆಯಲ್ಲ. ಡೆವಲಪ್ಮೆಂಟ್ ಆಗಬೇಕು. దేవస్థానానికి వచ్చిన ఫీలే ಜನ తెలిసేది ఎట్లా? ಗಣಪತಿ, ನಾಟ್ಯ ಗಣಪತಿ ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ಇದೆ. ಸೊ ಇದು ಫಸ್ಟಿಂದಾನೇ ಇತ್ತು. ನಾನು ಕಾಲೇಜ್ಗೆ ಹೋಗಿ ಬಂದಾಗ ನೋಡಿದಾಗ ಮತ್ತೆ ಸಿದ್ಧಿ ಬುದ್ಧಿ ಸಮೇತರಾದ ಗಣಪತಿ. ಹೇಳಿದಂಗೆ ಹೇರಂಬ ಗಣಪತಿ ನೋಡ್ಬೋದು. ಯಾವುದು ಇಲ್ಲಿ ಬಂದು ಕಾಲ ಸಂಹಾರ ಮೂರ್ತಿ. ಸೊ ರಾಕ್ಷಸ ನಾಟ್ಯ ನಟರಾಜ ಇದ್ದಂಗೆ ಇದೆ. ಕಾಲ ಸಂಹಾರ ಮೂರ್ತಿ ಇವಾಗ ಇಲ್ವಾ ಸರ್? ಹಾಂ, నుంచి మోసుకొని ನೋಡ್ಬೋದು. ಸೊ ಇವಾಗ ಈ ಬೆಟ್ಟದ ಮೇಲಲ್ಲ, ಆಲ್ರೆಡಿ ಬೆಟ್ಟದಲ್ಲಿ ಕಲ್ಲಿನ ಮೇಲೆ ಇದನ್ನ ಕೆತ್ತನೆ ಮಾಡ್ತಾರೆ. ಸೊ ಕೈಲಾಸಗಿರಿ ಕೇವ್ ಟೆಂಪಲ್ ಅಂತ ಓಪನ್ ಮಾಡ್ತೀನಿ ಅಂತ ನೋಡುವ. ಇವ್ರು ನಮ್ಮ XML. ಸೊ ಅಲ್ಲ ಮಗನೇ, ಪ್ರಪೋಸ್ಡ್ ಪ್ಲಾನ್ ಹೇಳ್ರ, ಅದೇನೋ ಹೇಳ್ರ ಹೋದ್ರ ಬಗ್ಗೆ. ನಾವೆಲ್ಲ ಕಾಸು ತಗೊಂಡು ಮಾತಾಡ್ತಾರೆ. ಸೊ ಸ್ಟ್ಯಾಚ್ಯೂಸ್ ಇನ್ ದ ಕೇವ್. ಈ ಬೆಟ್ಟದಲ್ಲಿ ಒಳಗಡೆ ఈ స్టాచ్యూస్ ಎಲ್ಲ చెప్పారా? నేను మళ్ళీ నేను వాయిస్ డబ్ చేస్తాను. ఈ మాట్లాడితే మల్లెపూలు మొగ్గలు రా.